ಆಪರೇಷನ್ ಅಸ್ಥಿ ವಿಚಾರದಲ್ಲಿ ಈ ಜಿಪಿಆರ್ ಏನ್ ತರಿಸಿದ್ದಾರೆ ಅದು ಗೇಮ್ ಚೇಂಜ್ ಮಾಡತ್ತಾ? ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ ಅಲ್ಲಿ ಇವತ್ತು ಪ್ರಣಬ್ ಮೊಹಾಂತಿ ಅವರ ಸಮ್ಮುಖದಲ್ಲಿ ಜಿಪಿಆರ್ ನ ಉಪಯೋಗಿಸಿ ಶೋಧ ಕಾರ್ಯವನ್ನ ಎಸ್ಐಟಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಮಾಸ್ಕ್ ಮ್ಯಾನ್ ನ ಕರೆಸಿ ಆತನ ಎದುರಲ್ಲಿ ಎಸ್ಐಟಿ ಚೀಫ್ ಕೂಡ ಇರ್ತಾರೆ, ಎಸ್ಐಟಿ ಮುಖ್ಯಸ್ಥರು ಕೂಡ ಇರ್ತಾರೆ. ಸೊ ಅವರೆಲ್ಲರ ಎದುರಲ್ಲಿ 13ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ಹೆಚ್ಚಿನ ಶವಗಳಿದ್ದಾವೆ ಅಂತ ಆತ ಹೇಳಿದ್ದಾನೆ ಅಂತ ಸುದ್ದಿ ಇದೆ. ಸೊ ಈಗ ಪಾಯಿಂಟ್ ನಂಬರ್ 13 ಅಲ್ಲಿ 13ನೇ ಪಾಯಿಂಟ್ ಅನ್ನ ಇವತ್ತು ಎಲ್ಲರ ಎದುರು ಶೋಧ ಮಾಡ್ತಾರ. ಆ ಸ್ಥಳಕ್ಕೆ ಪ್ರಣಬ್ ಮೊಹಾಂತಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಮೂಲಕ ಅಲ್ಲಿ ಎಸ್ಐಟಿ ಇವತ್ತು ಶೋಧ ಕಾರ್ಯವನ್ನ ಮಾಡುತ್ತೆ. ಏನಾಗುತ್ತೆ, ಏನು ಬರುತ್ತೆ ರಿಸಲ್ಟ್ ಕಾದು ನೋಡ್ಬೇಕಾಗುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಪಾಯಿಂಟ್ ನಂಬರ್ 13 ಇಷ್ಟರವರೆಗೆ ಆಗಿದ್ದಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದಷ್ಟು ಅಸ್ಥಿ ಸಿಕ್ಕಿದೆ, ಅದರ ಹೊರತಾಗಿ ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಏನಾದ್ರೂ ಸಿಗತ್ತಾ? ಶೋಧ ಕಾರ್ಯ ಯಾವ ರೀತಿಯಲ್ಲಿ ನಡೆದಿದೆ? ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದಿದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನಾವೀಗ 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆ ನಡೀತಾ ಇರುವಂತಹ ಪಕ್ಕದಲ್ಲಿರುವಂತಹ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡಿದೀವಿ. ಇಲ್ಲಿಂದ ನಮ್ಮ ಕ್ಯಾಮರಾ ಪರ್ಸನ್ ನಮ್ಮ ಎಲ್ಲಾ ವೀಕ್ಷಕರಿಗೆ ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗ್ತಾರೆ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತೇಳಿ. ಪ್ರಮುಖವಾಗಿ ಶ್ರೀಲಕ್ಷ್ಮಿ, ನಿನ್ನೆಗೆ ನೋಡಿದಂತಹ ಸ್ಥಳ ಇವತ್ತಿಗೆ ನೋಡಿದಂತಹ ಸ್ಥಳ ಸಾಕಷ್ಟು ಬದಲಾವಣೆ ಆಗಿದೆ. ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹುಲ್ಲು ಗಿಡ ಗಂಟೆಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಜಿಪಿಆರ್ ಗೆಜೆಟ್ ಅನ್ನ ಹುಲ್ಲು ಗಂಟೆಗಳ ಗಿಡ ಗಂಟೆಗಳ ಆಳಭಾಗದಲ್ಲಿ ಅದನ್ನ ಕಾರ್ಯಾಚರಣೆ ಮಾಡಿಸೋದು ಬಹಳ ಕಷ್ಟ. ಹಾಗಾಗಿ ಅದೆಲ್ಲ ಸ್ಥಳವನ್ನ ಕೂಡ 13ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಪಟ್ಟಿಯನ್ನ ಹಾಕಿ ಅದನ್ನ ಸೀಸ್ ಮಾಡಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಅಲ್ಲಿಂದ ಸ್ವಲ್ಪ 50 ಮೀಟರ್ ದೂರದಲ್ಲಿಯೂ ಕೂಡ ಅದನ್ನ ಸೀಸ್ ಮಾಡುವಂತ ಆದ್ರೆ ಅಲ್ಲೂ ಕೂಡ ಕ್ಲೀನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ ಸೋಕೋ ಟೀಮ್ ನಿಂತಿದೆ. ಮತ್ತೊಂದು ಕಡೆ ಮುಸುಕುದಾರಿಯನ್ನ ಕೂಡ ಕರೆದುಕೊಂಡು ಬರಲಾಗಿದೆ. ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಕೂಡ ಅಲ್ಲಿ ಎಕ್ಸ್ಪರ್ಟ್ ಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮಾಸ್ಕ್ ಮನ್ ಕೂಡ ಇರುವಂತದ್ದು, ಮಾಸ್ಕ್ ಮನ್ ಗಳ ವಕೀಲರು ಕೂಡ ಇಲ್ಲಿ ವೈಟ್ ಶರ್ಟ್ ಅನ್ನ ಹಾಕೊಂಡು ನಿಂತಿರುವಂತವರು, ಅವರ ವಕೀಲರು ಕೂಡ ಅಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಆ ಭಾಗದಲ್ಲಿ ದಯಾಮ್ ಅವರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಂದ್ರೆ ಸಿಬ್ಬಂದಿ ವರ್ಗದವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಸಂಪೂರ್ಣವಾಗಿ ಇಲ್ಲಿ ಒಂದು ಟೆಂಟ್ ಅನ್ನ ಹಾಕಿಕೊಂಡು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಶ್ರೀಲಕ್ಷ್ಮಿ, ನೋಡಿ, ಈಗ ಹಿರಿಯ ಅಧಿಕಾರಿಗಳು ಇನ್ನಷ್ಟೇ ಆಗಮಿಸಬೇಕು. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರು ಈ ಒಂದು ಸ್ಥಳಕ್ಕೂ ಕೂಡ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮಾಸ್ಕ್ ಮನ್ ಅನ್ನ ಈಗ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರಲಾಗಿದೆ. ಆತನನ್ನ ಕೂಡ ಅಲ್ಲೇ ಇರಿಸಲಾಗಿದೆ. ಎಸ್ಐಟಿ ತನಿಖಾ ತಂಡ ಕೂಡ ಇಲ್ಲೇ ಇದೆ. ಸೋಕೋ ಟೀಮ್ ಇದೆ, FSL ಟೀಮ್ ಇದೆ, ವೈದ್ಯಕೀಯ ತಂಡ ಕೂಡ ಇರುವಂತದ್ದು. ಇವರೆಲ್ಲರೂ ಕೂಡ ಈ ಒಂದು ಜಾಗವನ್ನ ಸಂಪೂರ್ಣವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ನೋಡಿ, ಈ ಒಂದು ಮುಸುಕುದಾರಿ ವ್ಯಕ್ತಿ ತೋರಿಸಿರುವಂತಹ ಪಾಯಿಂಟ್ ಏನಿದೆ, ಇಲ್ಲಿ ಇಬ್ರು ಪೊಲೀಸರು ನಿಂತಿರೋದನ್ನ ನಮ್ಮ ಕ್ಯಾಮರಾಮನ್ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದು 13ನೇ ಪಾಯಿಂಟ್. ಆ 13ನೇ ಪಾಯಿಂಟ್ ಅಲ್ಲಿ ಸುತ್ತಲೂ ಕೂಡ ಒಂದು ಪಟ್ಟಿಯನ್ನ ಹಾಕೊಂಡಿದ್ದಾರೆ. ಇಲ್ಲಿ ನಿನ್ನೆ ನೋಡಿದಾಗ ಅಲ್ಲೆಲ್ಲವೂ ಕೂಡ ಗಿಡಗಳು ಬೆಳೆದಿತ್ತು. ಕೇವಲ ಆ ಒಂದು ಖಾಲಿ ಮಣ್ಣಿರುವಂತ ಜಾಗದಲ್ಲಿ ಮಾತ್ರ 13ನೇ ಪಾಯಿಂಟ್ ಅನ್ನ ನಂಬರ್ ಅನ್ನ ಇಡಲಾಗಿತ್ತು. ಕೇವಲ ಅಲ್ಲಿ ಮಾತ್ರ ಉತ್ಖನನ ಮಾಡಬೇಕು ಅಂತ ಹೇಳ್ಕೊಂಡಿದ್ದ. ಆದ್ರೆ ಆತ ಹೇಳಿರುವಂತದ್ದು, ಇಲ್ಲಿ ನಾನು ಸಾಕಷ್ಟು ಶವಗಳನ್ನ ಆಪರೇಷನ್ ಅಸ್ಥಿ ವಿಚಾರದಲ್ಲಿ ಈ ಜಿಪಿಆರ್ ಏನ್ ತರಿಸಿದ್ದಾರೆ ಅದು ಗೇಮ್ ಚೇಂಜ್ ಮಾಡತ್ತಾ? ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ ಅಲ್ಲಿ ಇವತ್ತು ಪ್ರಣಬ್ ಮೊಹಾಂತಿ ಅವರ ಸಮ್ಮುಖದಲ್ಲಿ ಜಿಪಿಆರ್ ನ ಉಪಯೋಗಿಸಿ ಶೋಧ ಕಾರ್ಯವನ್ನ ಎಸ್ಐಟಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಮಾಸ್ಕ್ ಮ್ಯಾನ್ ನ ಕರೆಸಿ ಆತನ ಎದುರಲ್ಲಿ ಎಸ್ಐಟಿ ಚೀಫ್ ಕೂಡ ಇರ್ತಾರೆ, ಎಸ್ಐಟಿ ಮುಖ್ಯಸ್ಥರು ಕೂಡ ಇರ್ತಾರೆ. ಸೊ ಅವರೆಲ್ಲರ ಎದುರಲ್ಲಿ 13ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ಹೆಚ್ಚಿನ ಶವಗಳಿದ್ದಾವೆ ಅಂತ ಆತ ಹೇಳಿದ್ದಾನೆ ಅಂತ ಸುದ್ದಿ ಇದೆ. ಸೊ ಈಗ ಪಾಯಿಂಟ್ ನಂಬರ್ 13 ಅಲ್ಲಿ 13ನೇ ಪಾಯಿಂಟ್ ಅನ್ನ ಇವತ್ತು ಎಲ್ಲರ ಎದುರು ಶೋಧ ಮಾಡ್ತಾರಾ?
ಆ ಸ್ಥಳಕ್ಕೆ ಪ್ರಣಬ್ ಮೊಹಂತಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಪಿಆರ್ ಮೂಲಕ ಅಲ್ಲಿ ಎಸ್ಐಟಿ ಇವತ್ತು ಶೋಧ ಕಾರ್ಯವನ್ನ ಮಾಡುತ್ತೆ. ಏನಾಗುತ್ತೆ, ಏನು ಬರುತ್ತೆ ರಿಸಲ್ಟ್ ಕಾದು ನೋಡ್ಬೇಕಾಗುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಪಾಯಿಂಟ್ ನಂಬರ್ 13 ಇಷ್ಟರವರೆಗೆ ಆಗಿದ್ದಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದಷ್ಟು ಅಸ್ಥಿ ಸಿಕ್ಕಿದೆ. ಅದರ ಹೊರತಾಗಿ ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಏನಾದ್ರೂ ಸಿಗತ್ತಾ? ಶೋಧ ಕಾರ್ಯ ಯಾವ ರೀತಿನಲ್ಲಿ ನಡೆದಿದೆ? ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದಿದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನಾವೀಗ 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆ ನಡೀತಾ ಇರುವಂತಹ ಪಕ್ಕದಲ್ಲಿರುವಂತಹ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡಿದ್ವಿ. ಇಲ್ಲಿಂದ ನಮ್ಮ ಕ್ಯಾಮರಾ ಪರ್ಸನ್ ನಮ್ಮ ಎಲ್ಲಾ ವೀಕ್ಷಕರಿಗೆ ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗ್ತಾರೆ. ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತೇಳಿ. ಪ್ರಮುಖವಾಗಿ ಶ್ರೀಲಕ್ಷ್ಮಿ, ನಿನ್ನೆಗೆ ನೋಡಿದಂತಹ ಸ್ಥಳ, ಇವತ್ತಿಗೆ ನೋಡಿದಂತಹ ಸ್ಥಳ ಸಾಕಷ್ಟು ಬದಲಾವಣೆ ಆಗಿದೆ. ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹುಲ್ಲು ಗಿಡ ಗಂಟೆಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಜಿಪಿಆರ್ ಗೆಜೆಟ್ ಅನ್ನ ಹುಲ್ಲು ಗಂಟೆಗಳ ಗಿಡ ಗಂಟೆಗಳ ಆಳಭಾಗದಲ್ಲಿ ಅದನ್ನ ಕಾರ್ಯಾಚರಣೆ ಮಾಡಿಸೋದು ಬಹಳ ಕಷ್ಟ. ಹಾಗಾಗಿ ಅದೆಲ್ಲ ಸ್ಥಳವನ್ನ ಕೂಡ 13ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಪಟ್ಟಿಯನ್ನ ಹಾಕಿ ಅದನ್ನ ಸೀಸ್ ಮಾಡಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಅಲ್ಲಿಂದ ಸ್ವಲ್ಪ 50 ಮೀಟರ್ ದೂರದಲ್ಲಿಯೂ ಕೂಡ ಅದನ್ನ ಸೀಸ್ ಮಾಡುವಂತ ಆದ್ರೆ ಅಲ್ಲೂ ಕೂಡ ಕ್ಲೀನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ ಸೋಕೋ ಟೀಮ್ ನಿಂತಿದೆ. ಮತ್ತೊಂದು ಕಡೆ ಮುಸುಕುದಾರಿಯನ್ನ ಕೂಡ ಕರೆದುಕೊಂಡು ಬರಲಾಗಿದೆ. ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಕೂಡ ಅಲ್ಲಿ ಎಕ್ಸ್ಪರ್ಟ್ ಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮಾಸ್ಕ್ ಮನ್ ಕೂಡ ಇರುವಂತದ್ದು. ಮಾಸ್ಕ್ ಮನ್ ಗಳ ವಕೀಲರು ಕೂಡ ಇಲ್ಲಿ ವೈಟ್ ಶರ್ಟ್ ಅನ್ನ ಹಾಕೊಂಡು ನಿಂತಿರುವಂತವರು, ಅವರ ವಕೀಲರು ಕೂಡ ಅಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಆ ಭಾಗದಲ್ಲಿ ದಯಾಮ್ ಅವರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಂದ್ರೆ ಸಿಬ್ಬಂದಿ ವರ್ಗದವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಸಂಪೂರ್ಣವಾಗಿ ಇಲ್ಲೊಂದು ಟೆಂಟ್ ಅನ್ನ ಹಾಕಿಕೊಂಡು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಶ್ರೀಲಕ್ಷ್ಮಿ, ನೋಡಿ, ಈಗ ಹಿರಿಯ ಅಧಿಕಾರಿಗಳು ಇನ್ನಷ್ಟೇ ಆಗಮಿಸಬೇಕು. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೂ ಕೂಡ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮಾಸ್ಕ್ ಮನ್ ಅನ್ನ ಈಗ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರಲಾಗಿದೆ. ಆತನನ್ನ ಕೂಡ ಅಲ್ಲೇ ಇರಿಸಲಾಗಿದೆ. ಎಸ್ಐಟಿ ತನಿಖಾ ತಂಡ ಕೂಡ ಇಲ್ಲೇ ಇದೆ. ಸೋಕೋ ಟೀಮ್ ಇದೆ, FSL ಟೀಮ್ ಇದೆ, ವೈದ್ಯಕೀಯ ತಂಡ ಕೂಡ ಇರುವಂತದ್ದು. ಇವರೆಲ್ಲರೂ ಕೂಡ ಈ ಒಂದು ಜಾಗವನ್ನ ಸಂಪೂರ್ಣವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ನೋಡಿ,